ಕೇರಳದಲ್ಲಿ ಒಬ್ಬ ಆನೆ ತುಳಿದು ಸತ್ತರೆ ಸಿದ್ದರಾಮಯ್ಯನವರ ಘನ ಸರ್ಕಾರ 25 ಲಕ್ಷ ಹಣವನ್ನು ಮಂಜೂರು ಮಾಡ್ತದೆ. ಯಾರಪ್ಪನ ದುಡ್ಡು ಅಂತ ಯಾರೂ ಕೇಳಲಿಕ್ಕೆ ಹೋಗೋದಿಲ್ಲ. ಅದೇ ಅಲ್ಲಿ ಮನೆ ಕಟ್ಟಿಕೊಂಡವರಿಗೆ, ಅಲ್ಪಸಂಖ್ಯಾತರಿಗೆ ಅಥವಾ ತಳ ಸಮುದಾಯದವರಿಗೋ 10 ಕೋಟಿಯನ್ನು ನಮ್ಮ ತೆರಿಗೆ ಹಣದಿಂದ ಅಲ್ಲಿ ಕೊಡ್ತಾರೆ. 400-500 ಕೋಟಿ ಹಣವನ್ನು ಉರ್ದು ಶಾಲೆಗಳಿಗೆ ಉದಾರವಾಗಿ ಕೊಡುವಂಥ ಇದೇ ಸರ್ಕಾರ ಕನ್ನಡ ಶಾಲೆಗಳನ್ನು ಕಣ್ಣೆತ್ತಿಯೂ ನೋಡೋದಿಲ್ಲ ಅಂತ. 5 ಲಕ್ಷ ಪರಿಹಾರ, ಜನವರಿ 1ಕ್ಕೆ ಅರ್ಹರಿಗೆ ಮನೆ, ಅದರ ಜೊತೆಗೆ ಅವರಿಗೆ ಖರ್ಚಿಗೆ ದುಡ್ಡು, ಊಟ, ಬಟ್ಟೆ, ವಸತಿ, ತಾತ್ಕಾಲಿಕ ಶೆಡ್ಡು ಎಲ್ಲ ನಿರ್ಮಾಣ ಆಗ್ಬಿಡ್ಬೇಕು. ದೇ ಆರ್ ಅವರ್ ಬ್ರದರ್ಸ್. ಅವ್ರಿಗೆ ಯಾವುದೇ ತೊಂದರೆ ತಾಪತ್ರೆ ಆಗಬಾರ್ದು. ಅವರಿಗೆ ಹಜ್ಜಿಗೆ ಹೋಗ್ಲಿಕ್ಕೂ ದುಡ್ಡು ಕೊಡಬೇಕು, ಮದುವೆ ಆಗ್ಲಿಕ್ಕೆ ದುಡ್ಡು ಕೊಡಬೇಕು, ಆಮೇಲೆ ಹನಿಮೂನ್ಗೆ ಹೋಗ್ಲಿಕ್ಕೆ ದುಡ್ಡು ಕೊಡಬೇಕು, ಮಂಚವನ್ನು ಫ್ರೀ ಕೊಡಬೇಕು, ಬೆಡ್ಶೀಟು ಕೊಡಬೇಕು, ಶಿಕ್ಷಣವನ್ನು ಕೊಡಬೇಕು, ಎಲ್ಲವನ್ನು ಕೊಡಬೇಕು. ಒಂದು ದೇವಸ್ಥಾನವೋ ಸರ್ಕಾರಿ ಶಾಲೆಯೋ ಅಥವಾ 10, 20, 30 ವರ್ಷದಿಂದ ಯಾವುದೋ ಒಬ್ಬ ವ್ಯಕ್ತಿಯ ಮೋಸಕ್ಕೆ ಬಲಿಯಾಗಿ ಬೆಂಗಳೂರಿನಂಥ ಶಹರದಲ್ಲಿ ಸಾಲ ಸೋಲ ಎಲ್ಲ ಮಾಡಿ ಒಂದು ಸೂರು ಅಂತ ಮಾಡಿಕೊಂಡವರನ್ನ ಕನಿಕರವೂ ಇಲ್ಲದೇನೆ ಅವರನ್ನೆಲ್ಲರನ್ನ ಕಿತ್ತು ಬಿಸಾಡ್ತೀರಿ. ಅದೇ ದರ್ಶನ್ ಆಗ್ಬೋದು, ಅದೇ ನಿಮ್ಮ ರಾಜಕೀಯ KLE ಆಗ್ಬೋದು, ರಾಜಕೀಯ ಪುಡಾರಿಗಳದ್ದಾಗ್ಬೋದು. ರಾಜರಾಜೇಶ್ವರಿ ನಗರದಲ್ಲಿ ರಾಜಕಾಲುವೆ ಮೇಲೆ ಮನೆಯನ್ನು ಕಟ್ತಾರೆ, ಬಂಗ್ಲೆಯನ್ನು ಕಟ್ತಾರೆ, ಆಸ್ಪತ್ರೆಯನ್ನು ಕಟ್ತಾರೆ. ಅವರನ್ನು ಮುಟ್ಟುವುದಿಲ್ಲ ಇವರು. ಧರ್ಮದ ಆಧಾರದಲ್ಲಿ, ಸಂಖ್ಯೆಯ ಆಧಾರದಲ್ಲಿ, ಓಟಿನ ಆಧಾರದಲ್ಲಿ ಎಷ್ಟು ದಿನ ಅಧಿಕಾರ ಮಾಡ್ತೀರಿ? ಎಷ್ಟು ದಿನ ನೀವು ರಾಜ್ಯವನ್ನು ಬಲಿ ಹಾಕ್ತೀರಿ, ನೆಲವನ್ನು ಬಲಿ ಹಾಕ್ತೀರಿ? ಒಬ್ರಿಗೊಂದು ನ್ಯಾಯ, ಒಬ್ರಿಗೊಂದು ನ್ಯಾಯ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರವನ್ನು ಕೇರಳದ ಪಿಣರಾಯಿ ಕಂಟ್ರೋಲ್ ಮಾಡ್ತಾ ಇದ್ದಾರೆಯೇ? ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕದ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಒಂದು ಸ್ವಾಯತ್ತೆ, ಸ್ವಾತಂತ್ರ್ಯ, ಕರ್ನಾಟಕದ ನೆಲ, ಕರ್ನಾಟಕದ ಒಂದು ಹಕ್ಕು, ಕರ್ನಾಟಕದ ಜನತೆಯ ಆಶೋತ್ತರಗಳು, ಇದರ ಬಗ್ಗೆ ಒಂದು ಬದ್ಧತೆಯ ಕನಿಷ್ಠ ಪ್ರಜ್ಞೆಯೂ ಇಲ್ಲವೇ ಹಾಗಾದರೆ ಅನ್ನುವ ಪ್ರಶ್ನೆ BJPಯವರು ಕೇಳ್ತಾ ಇದ್ದಾರೆ, ಜೊತೆಗೆ ರಾಜ್ಯದ ಜನವೂ ಕೇಳ್ತಾ ಇದ್ದಾರೆ. ಹಾಗಾದರೆ ಹೈಕಮಾಂಡಿನ ಮರ್ಜಿಗೆ, ಬೇರೆ ಬೇರೆ ರಾಜ್ಯಗಳ ಚುನಾವಣೆಯ ಸಂದರ್ಭಕ್ಕೆ ಕರ್ನಾಟಕವನ್ನು ಕಳೆದ 2.5 ವರ್ಷಗಳಿಂದ ನಿರಂತರವಾಗಿ ಬಲಿ ಹಾಕ್ತಾ ಬಂದಿರೋದನ್ನು ನಾವು ಕಂಡಿದ್ದೇವೆ. ನಮ್ಮ ತೆರಿಗೆ ಹಣ ತೆಲಂಗಾಣಕ್ಕೋ ಬಿಹಾರಕ್ಕೋ ಹೇಗೆ ಸಾಗಿಸಲ್ಪಡ್ತಾ ಇದೆ ಅನ್ನೋದರ ಬಗ್ಗೆ ಬೇಕಾದಷ್ಟು ವರದಿಗಳು ಬಂದಿದ್ದಾವೆ. ಚುನಾವಣಾ ಆಯೋಗಕ್ಕೂ ದೂರು ದಾಖಲಾಗಿತ್ತು. ಅದರ ಜೊತೆಗೆ ಕೇರಳದಲ್ಲಿ ಒಬ್ಬ ಆನೆ ತುಳಿದು ಸತ್ತರೆ ಸಿದ್ದರಾಮಯ್ಯನವರ ಘನ ಸರ್ಕಾರ 25 ಲಕ್ಷ ಹಣವನ್ನು ಮಂಜೂರು ಮಾಡ್ತದೆ. ಯಾರಪ್ಪನ ದುಡ್ಡು ಅಂತ ಯಾರೂ ಕೇಳಲಿಕ್ಕೆ ಹೋಗೋದಿಲ್ಲ. ಅದೇ ಅಲ್ಲಿ ಮನೆ ಕಟ್ಟಿಕೊಂಡವರಿಗೆ, ಅಲ್ಪಸಂಖ್ಯಾತರಿಗೆ ಅಥವಾ ತಳ ಸಮುದಾಯದವರಿಗೋ 10 ಕೋಟಿಯನ್ನು ನಮ್ಮ ತೆರಿಗೆ ಹಣದಿಂದ ಅಲ್ಲಿ ಕೊಡ್ತಾರೆ. 400-500 ಕೋಟಿ ಹಣವನ್ನು ಉರ್ದು ಶಾಲೆಗಳಿಗೆ ಉದಾರವಾಗಿ ಕೊಡುವಂಥ ಇದೇ ಸರ್ಕಾರ ಕನ್ನಡ ಶಾಲೆಗಳನ್ನು ಕಣ್ಣೆತ್ತಿಯೂ ನೋಡೋದಿಲ್ಲ ಅಂತ. ಈ ತರತಮತೆ, ಈ ಒಂದು ವೋಟ್ ಬ್ಯಾಂಕಿನ ರಾಜಕಾರಣ, ಈ ತುಷ್ಟೀಕರಣದ ರಾಜಕಾರಣ ಕರ್ನಾಟಕವನ್ನು ಸಂಪೂರ್ಣವಾಗಿ ನಿರ್ವೀರ್ಯಗೊಳಿಸ್ತಾ ಇದೆ. ಕರ್ನಾಟಕವನ್ನು ಸಂಪೂರ್ಣವಾಗಿ ಅದು ತಳವ ತಪ್ಪಿಸ್ತಾ ಇದೆ, ಅಸ್ತವ್ಯಸ್ತಗೊಳಿಸ್ತಾ ಇದೆ. ನಮ್ಮ ಹಣ, ನಮ್ಮ ನೆಲ, ನಮ್ಮ ಅಧಿಕಾರ, ನಮ್ಮ ಹಕ್ಕು. ಆದರೆ ಕರ್ನಾಟಕದಲ್ಲಿ ಇರುವ ಕಾಂಗ್ರೆಸ್ ಸರ್ಕಾರ ಅದು ಹೈಕಮಾಂಡಿನ ಆಜ್ಞೆ ಮತ್ತು ವೇಣುಗೋಪಾಲ್ ಸೂಪರ್ CM ಇದು R. ಅಶೋಕ್ ಆಪಾದಿಸಿರುವುದು. ಕರ್ನಾಟಕದಕ್ಕೆ ಇರುವುದು ಸಿದ್ದರಾಮಯ್ಯನವರು CM ಅಥವಾ ಸೂಪರ್ CM KC ವೇಣುಗೋಪಾಲ್ ಅಂತ ಅವರು ಹೇಳಿದರು ಅಂತ ಇದ್ರೆ ಆಯಿತು. ರಾಜ್ಯ ಯಾವುದೇ ಇರಲಿ, ಏನಾದರೂ ಇರಲಿ, ಇಲ್ಲಿಂದ ಹಣ ಹೋಗುತ್ತೆ, ಇಲ್ಲಿಂದ ಸೌಲಭ್ಯಗಳು ಹೋಗ್ತವೆ, ಎಲ್ಲವೂ ಹೋಗ್ತವೆ. ಯಾಕೆ ಈ ಮಾತು ಇವತ್ತು ಅಂತಂದರೆ, ಯಲಂಕ ಹೋಬಳಿ ಕೋರ್ಗಿಲೆ ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ 99 ವಸೀಂ ಎಂಬಂಥ ಒಬ್ಬ
ನೆಲ ಕಬಳಿಸುವಂಥ ಈ ಮನುಷ್ಯ ಅದನ್ನು ಕಬ್ಜೆ ಮಾಡಿ ಅಲ್ಲೊಂದು ಬಡಾವಣೆಯನ್ನು ಮಾಡಿದ್ದ. ಆ ಬಡಾವಣೆ ಮಾಡಿದ ಜಾಗ ಕಸ ವಿಲೇವಾರಿಗೆ ಅಂತ ಕಳೆದ 10 ವರ್ಷದಿಂದ ನಿಗದಿ ಇಟ್ಟಂಥ ಸರ್ಕಾರಿ ಭೂಮಿ. ಈ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಕಬಳಿಸಿ ಅಲ್ಲಿ ಒಂದು 3,000 ಜನ ಮುಸ್ಲಿಮರು ವಾಸಿಸುವಂಥ ಬಡಾವಣೆಯನ್ನು ಮಾಡಿದ್ದ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಅದರ ಬಗ್ಗೆ ನಾವು ವಿಡಿಯೋವನ್ನು ಮಾಡಿ ಬಿಟ್ಟಿದ್ದೇವೆ. ಕರ್ನಾಟಕದಲ್ಲಿ ಬುಲ್ಡೋಜರ್ ರಾಜ್ ನಡೀತಾ ಇದೆ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರ ಹಾಗೇನೆ ಅಲ್ಪಸಂಖ್ಯಾತರ ಮೇಲೆ ಸಿದ್ದರಾಮಯ್ಯನವರು ಬುಲ್ಡೋಜರ್ ಓಡಿಸ್ತಾ ಇದ್ದಾರೆ. ಬುಲ್ಡೋಜರ್ ರಾಜ್ ಸರ್ಕಾರ ಅಂಥೇಳಿ ಕೇರಳದ ಪಿಣರಾಯಿ ಇಲ್ಲಿ ಬಂದು ಪಿಟಕಾಯಣೆ ಮಾಡಿ ಆಮೇಲೆ ಅಲ್ಲಿಂದ MP ಗಳನ್ನು ಕಳಿಸಿ, ಶಾಸಕರನ್ನು ಕಳಿಸಿ ಇಲ್ಲಿ ಸಂತ್ರಸ್ತರಿಗೆಲ್ಲ ಒಂದು ಸಾಂತ್ವನ ಹೇಳುವಂಥ ವಿಡಿಯೋ ಮಾಡಿ ಕೇರಳದಲ್ಲಿ ವೈರಲ್ ಮಾಡಿದರು. ಇದಕ್ಕೆ ಹೈಕಮಾಂಡಿಗೆ ತಲೆಬಿಸಿ ಮತ್ತು ಕಂಗಾಲು. ಯಾಕೆಂತಂದರೆ ಆಲ್ರೆಡಿ ಪಿಣರಾಯಿ ಮತ್ತು ಕಾಂಗ್ರೆಸ್ಸಿನ ಮಧ್ಯೆ ಶೀತಲ ಸಮರ ನಡೀತಾ ಇದೆ. ಬಹಿರಂಗ ಯುದ್ಧಕ್ಕೂ ಆಹ್ವಾನ ಬಂದಿದೆ. ಅಲ್ಲಿ ಸ್ಥಳೀಯ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಮುಗಿಸಲಿಕ್ಕೆ ಪಿಣರಾಯಿ ಇಡೀ ಪಡೆ ನಿರಂತರ ಪ್ರಯತ್ನ ಮಾಡ್ತಾ ಇದೆ. ಕಾಂಗ್ರೆಸ್ಸಿಗೆ ಯಾವ ರೀತಿ ಅಂತಂದರೆ ಇತ್ತೀಚೆಗೆ ನಡೆದಂಥ ಅಯ್ಯಪ್ಪ ಸ್ವಾಮಿಯ ದೇಗುಲದ ಚಿನ್ನದ ಕಳ್ಳತನವನ್ನು ಸೋನಿಯಾ ಗಾಂಧಿ ಆಪ್ತ ಅಂತ ಆ ಕಳ್ಳತನ ಮಾಡಿದಂಥ ಕಳ್ಳನನ್ನು ಬಿಂಬಿಸುವ ಪ್ರಯತ್ನ ನಡೆದಿದೆ. ಸ್ಥಳೀಯ ಚುನಾವಣೆಯಲ್ಲಿ BJP ಜೈಬೇರಿಯನ್ನು ಬಾರಿಸಿದೆ. ಇವರ ಎಡಪಕ್ಷ ನೆಲಕಚ್ಚಿದೆ, ಕಾಂಗ್ರೆಸ್ಸು ಗೋವಿಂದ. ಇಂಥ ಪರಿಸ್ಥಿತಿಯಲ್ಲಿ ಈಗ ಕೇರಳದ ಎಲೆಕ್ಷನ್ ಬರ್ತಾ ಇದೆ, ವಿಧಾನಸಭಾ ಎಲೆಕ್ಷನ್ನು. BJPಗೆ ಅದೊಂದು ಚಾರಿತ್ರಿಕವಾದಂಥ ಮೆಟ್ಟಿಲು ಮತ್ತು ಸದಾವಕಾಶ. ಇಂಥ ಹೊತ್ತಿನಲ್ಲಿ ಪಿಣರಾಯಿ ಅವರು ಈ ಪಿಟಕಾಯಣ ಮಾಡಿ ಕಾಂಗ್ರೆಸ್ಸಿಗೆ ಬತ್ತಿ ಇಡುವ ಕೆಲಸವನ್ನೇನು ಮಾಡಿದರು ಅಂದರೆ, ಕಾಂಗ್ರೆಸ್ಸು ನಿಮಗೆ ಬೇಕಾದಾಗ ಅವರಿಗೆ ಬೇಕಾದಾಗ ಮುಸ್ಲಿಮರನ್ನು ಆ ಟ್ರಂಪ್ ಕಾರ್ಡನ್ನು ಬಳಸ್ತಾ ಇದೆ. ಈಗ ನಿಮ್ಮನ್ನು ಕೈ ಬಿಡುವ ಹಂತದಲ್ಲಿ ಅದಿದೆ ನೋಡಿ. ಕರ್ನಾಟಕದಲ್ಲಿ ಬ್ರದರ್ಹುಡ್ ಸರ್ಕಾರ, ನಿಮ್ಮದೇ ಸರ್ಕಾರ ಅಂತ ಹೇಳಿ ಇನ್ನಿಲ್ಲದಂತೆ ಓಲೈಸುವಂಥ ಮುಸ್ಲಿಂ ಸಮುದಾಯವನ್ನು ಇದೇ ಕೋಗಿಲು ಬಡಾವಣೆಯಲ್ಲಿ, ಹೋಬಳಿಯಲ್ಲಿ ಅವರನ್ನು ಸಂಪೂರ್ಣವಾಗಿ 3,000 ಮುಸ್ಲಿಮರನ್ನು ಬೀದಿಗೆ ತಳ್ಳಿದ್ದಾರೆ ಸಿದ್ದರಾಮಯ್ಯನ ಸರ್ಕಾರ. ಅವರ ನೆಲವನ್ನು ಕಸ್ಕೊಂಡಿದ್ದಾರೆ, ಅವರ ಮನೆಯನ್ನು ಕಳ್ಸ್ಕೊಂಡಿದ್ದಾರೆ, ಅವರ ಭವಿಷ್ಯವನ್ನು ಕಸ್ಕೊಂಡಿದ್ದಾರೆ, ಅವರು ಸಂಪೂರ್ಣವಾಗಿ ಅನಾಥರಾಗಿದ್ದಾರೆ. ಅಲ್ಪಸಂಖ್ಯಾತರ ಮೇಲೆ ಬುಲ್ಡೋಜರ್ ಹತ್ತಿಸಿದ್ದಾರೆ ಸಿದ್ದರಾಮಯ್ಯ ಅಂತ ಒಂದು ಪ್ರಪೋಗಾಂಡವನ್ನು, ನರೇಟಿವನ್ನು ಸೃಷ್ಟಿ ಮಾಡಲಿಕ್ಕೆ ಪಿಣರಾಯಿ ಪ್ರಯತ್ನ ಮಾಡಿದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಉಗ್ರಾವತಾರ, ಹೈಕಮಾಂಡಿಗೆ ಕಸಿವಿಸಿ, ಹೈಕಮಾಂಡಿಗೆ ಸಿಕ್ಕಾಪಟ್ಟೆ ಬೇಜಾರು. KC ವೇಣುಗೋಪಾಲ್ರಿಂದ DK ಶಿವಕುಮಾರ್ಗೆ ಫೋನು. ಆಮೇಲೆ ತಕ್ಷಣ ಪರಿಹಾರವನ್ನು ವ್ಯವಸ್ಥೆ ಮಾಡಿ. ಎಷ್ಟರ ಮಟ್ಟಿಗೆ ಅಂತಂದರೆ, ಪರಿಹಾರ ಹೇಗೆ ಅಂತ ನೀವು ಯೋಚನೆ ಮಾಡಿದರೆ ನಾಚಿಕೆ ಆಗಬೇಕು. ಪಾಲಿಕೆಯಿಂದ 5 ಲಕ್ಷ ಪರಿಹಾರ, ಜನವರಿ 1ಕ್ಕೆ ಅರ್ಹರಿಗೆ ಮನೆ, ಅದರ ಜೊತೆಗೆ ಅವರಿಗೆ ಖರ್ಚಿಗೆ ದುಡ್ಡು, ಊಟ, ಬಟ್ಟೆ, ವಸತಿ, ತಾತ್ಕಾಲಿಕ ಶೆಡ್ಡು ಎಲ್ಲ ನಿರ್ಮಾಣ ಆಗ್ಬಿಡ್ಬೇಕು. ದೇ ಆರ್ ಅವರ್ ಬ್ರದರ್ಸ್. ಅವ್ರಿಗೆ ಯಾವುದೇ ತೊಂದರೆ ತಾಪತ್ರೆ ಆಗಬಾರ್ದು. ಅವರಿಗೆ ಹಜ್ಜಿಗೆ ಹೋಗ್ಲಿಕ್ಕೂ ದುಡ್ಡು ಕೊಡಬೇಕು, ಮದುವೆ ಆಗ್ಲಿಕ್ಕೆ ದುಡ್ಡು ಕೊಡಬೇಕು, ಆಮೇಲೆ ಹನಿಮೂನ್ಗೆ ಹೋಗ್ಲಿಕ್ಕೆ ದುಡ್ಡು ಕೊಡಬೇಕು, ಮಂಚವನ್ನು ಫ್ರೀ ಕೊಡಬೇಕು, ಬೆಡ್ಶೀಟು ಕೊಡಬೇಕು, ಶಿಕ್ಷಣವನ್ನು ಕೊಡಬೇಕು, ಎಲ್ಲವನ್ನು ಕೊಡಬೇಕು. ಇಲ್ಲ ಅನ್ನುವ ಹಾಗೆ ಇಲ್ಲ. ಅದೇ ನೀವು ಯಾವುದೋ ಒಂದು ಕೆರೆಯ ಒತ್ತುವರಿಯಲ್ಲೋ, ಎಲ್ಲೋ RTC ತಪ್ಪಾಗಿಯೋ, ಯಾರೋ ಒಬ್ಬರು ಮೋಸ ಮಾಡಿಯೋ 20-30 ವರ್ಷಗಳಿಂದ ತಮ್ಮ ಜೀವಮಾನದ ದುಡಿಮೆಯನ್ನು ಎಲ್ಲ ತಂದು ಸುರಿದು ಬೆಂಗಳೂರಿನಲ್ಲಿ ಮನೆ ಕಟ್ಟಿಕೊಂಡಂಥ ಆ ಒಂದು ಸಾಮಾನ್ಯ, ಅತಿ ಸಾಮಾನ್ಯ ಕೆಳವರ್ಗದವರನ್ನು ಬುಲ್ಡೋಜರ್ ಹಾಕಿ ಏಕದಮ್ಮು ಅವರನ್ನು ಎತ್ತಿ ಬಿಸಾಡಿ ಅವರನ್ನು ಬೀದಿಗೆ ತಳ್ತೀರಿ. ಹೆಂಗಸರಿದ್ದಾರೆ, ಮಕ್ಕಳಿದ್ದಾರೆ, ಭವಿಷ್ಯ ಹೋಯಿತು, ಏನು ಯೋಚನೆ ಮಾಡೋದಿಲ್ಲ. ಅವರಿಗೆ ತಾತ್ಕಾಲಿಕ ಶೆಡ್ಡು ಇಲ್ಲ, ದುಡ್ಡು ಇಲ್ಲ, ಬಟ್ಟೆ ಇಲ್ಲ, ಬರೆ ಇಲ್ಲ, ಏನೂ ಇಲ್ಲ. ಯಾಕೆಂತಂದರೆ ಅವರು ವೋಟ್ ಬ್ಯಾಂಕಿನ ಇಡಗಂಟಲ್ಲ, ಅವರು ಹಿಂದೂಗಳು, ಅವರು ಮುಸ್ಲಿಮರಲ್ಲ, ಅವರು ಅಲ್ಪಸಂಖ್ಯಾತರಲ್ಲ. ಇಲ್ಲಿ ಮಾಡಿದ್ದು ಅಕ್ರಮ. ಅವನನ್ನು ಒದ್ದು ಒಳಗಾಕೋ ಬದಲು
ಅವರ ಕಾಲಡಿಗೆ ಹೋಗಿ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಮಂಡಿ ಊರ್ತಾ ಇದೆ, ಸಲಾಂ ಹೊಡಿತಾ ಇದೆ, ದುಡ್ಡು ಕೊಡ್ತಾ ಇದೆ, ಬಟ್ಟೆ ಕೊಡ್ತಾ ಇದೆ. ಕಾಂಗ್ರೆಸ್ಸಿನ ತುಷ್ಟೀಕರಣದ ಅತಿರೇಕದ ಅವಾಂತರ ಯಾವ ಮಟ್ಟಿಗೆ ಅಂತಂದರೆ, ಕರ್ನಾಟಕ ಇವತ್ತೊಂದು ATM, ಹಾಸುಂಡು ಬಾಳೆಯ ಒಗೆದಾಂಗ ಬೆಂದ್ರೆ ಹೇಳಿದಾಗೆ. ಅವರವರ ಇಡೀದಾದಂಥ ಕಾರ್ಯಚಟುವಟಿಕೆಗೆ, ಚುನಾವಣೆಗೆ, ಅವರ ಮರ್ಜಿಗೆ, ಹೈಕಮಾಂಡ್ಗೆ ಬೇಕಾದಂಥ ದುಡ್ಡಿಗೆ ಎಲ್ಲದಕ್ಕೂ ಕರ್ನಾಟಕ ಕರ್ನಾಟಕ ಕರ್ನಾಟಕ. ಎಲ್ಲಾದರೂ ನೀವು ಈಗ ಅಶೋಕ್ ಹೇಳ್ತಾರೆ ವೇಣುಗೋಪಾಲ್ ಸೂಪರ್ CM, ರಾಜ್ಯದಲ್ಲಿ ಕೇರಳ ದರ್ಬಾರ್ ನಡೀತಾ ಇದೆಯಂತ ವಿಜಯೇಂದ್ರ ಕೇಳ್ತಾರೆ, ಚುನಾವಣೆಯ ರಾಜಕೀಯಕ್ಕಾಗಿ ಕರ್ನಾಟಕವನ್ನು ಬಲಿ ಹಾಕ್ತಾ ಇದೆ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ. ಆಯಿತು, ಇವರು ರಾಜಕೀಯದ ತಿಕ್ಕಾಟ, ಮಾತುಕತೆ, ಹೊಯ್ದಾಟ ಎಲ್ಲವನ್ನು ಬದಿಗಿಡೋಣ. ಒಂದೇ ಒಂದು ಪ್ರಶ್ನೆ, ಸರ್ಕಾರದ 1 ಇಂಚು ಭೂಮಿಯನ್ನು ಕಬಳಿಸಲಿಕ್ಕೆ ಯಾರಿಗೂ ಬಿಡಬಾರದು, ಅದು ಕಾನೂನು. ಇಲ್ಲಿ ಸ್ಪಷ್ಟವಾಗಿ ಯಲಹಂಕ ಹೋಬಳಿ ಕೋಗಿಲು ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ 99ರಲ್ಲಿ ಅದು ಕಸವಿಲೆಯವರೆಗಿಟ್ಟಂಥ ಸರ್ಕಾರಿ ಜಮೀನು, ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ, ಕಾನೂನಿನ ಎಲ್ಲ ಹಂತಗಳನ್ನು ಪೂರೈಸಲಾಗಿದೆ. ಕೊನೆಗೆ ಅಲ್ಲಿ ಅವರನ್ನು ತೆರವುಗೊಳಿಸುವ ಕೆಲಸವನ್ನು ಮಾಡಲಾಗಿದೆ ಕಾನೂನಾತ್ಮಕವಾಗಿ. ಅದನ್ನು DK ಶಿವಕುಮಾರ್ ಹೇಳಿದ್ದಾರೆ, ಕಾನೂನುಬದ್ಧವಾಗಿ ಮಾಡಿದ್ದೇವೆ, ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಯಾರು ನೋಡಿಲ್ಲ. ನೆಲ ಕಬಳಿಕೆಗಾರರು, ಸರ್ಕಾರಿ ನೆಲವನ್ನು ಒತ್ತುವರಿ ಮಾಡಿಕೊಂಡಂಥವರು, ಅವರನ್ನು ಎಬ್ಬಿಸಿದ್ದೇವೆ ಅಂತ. ಆದರೆ ನಾಲ್ಗೆ ಇವರು ಸ್ವಾತಂತ್ರ್ಯದಲ್ಲಿಲ್ವಲ್ಲ, ಅಲ್ಲಿ ಹೈಕಮಾಂಡ್ ಹೇಳಬೇಕು, ಹೈಕಮಾಂಡ್ ನಿಯಂತ್ರಿಸಬೇಕು, ಹೈಕಮಾಂಡ್ ಅವರಿಗೆ ಹೇಳಿದಾಗೆ ನಡ್ಕೊಳ್ತಾರೆ. ಇವರಿಗೆ ಬೆನ್ನೆಲುಬಿಲ್ಲ, ಇವರಿಗೆ ಸ್ವಾಯತ್ತೆ ಇಲ್ಲ, ಕರ್ನಾಟಕ ಹಾಳು ಬಿದ್ದು ಹೋಗಲಿ, ಯಾರಪ್ಪಂದು ಆಸ್ತಿ, ಯಾರಿಗೆ ಬೇಕಾದ್ರೂ ದುಡ್ಡು ಕೊಡ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ, ಹೇಳುವರಿಲ್ಲ ಕೇಳುವರಿಲ್ಲ. ಯಾವ ದರ್ಜೆಯಲ್ಲಿ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸ್ತೀರಿ? ಯಾರೋ ಒಬ್ಬ ಇಲ್ಲಿ ಕೃಷಿಕ ಒಂದು ಬೇಲಿ ಹಾಕ್ಕೊಳ್ತಾರೆ ಅಂತಂದರೆ ಸರ್ಕಾರಿ ಜಮೀನು ಫಾರೆಸ್ಟ್ ಇಲಾಖೆ ಅಂತೇಳಿ ಇಲ್ಲಿ ಬರ್ತಾರೆ, ಕೊನೆಗೆ ದುಡ್ಡು ಇಸ್ಕೊಂಡು ಹೋಗ್ತಾರೆ, ಅದು ಪ್ರಶ್ನೆ ಬೇರೆ. ಹಾಡು ಹಗಲು ಬೇಕಾದರೆ ನಗರ ಪ್ರದೇಶದಲ್ಲೇ ಅದೇ ಇವತ್ತು ಒಂದು ದೇವಸ್ಥಾನವೋ ಸರ್ಕಾರಿ ಶಾಲೆಯೋ ಅಥವಾ 10, 20, 30 ವರ್ಷದಿಂದ ಯಾವುದೋ ಒಬ್ಬ ವ್ಯಕ್ತಿಯ ಮೋಸಕ್ಕೆ ಬಲಿಯಾಗಿ ಬೆಂಗಳೂರಿನಂಥ ಶಹರದಲ್ಲಿ ಸಾಲ ಸೋಲ ಎಲ್ಲ ಮಾಡಿ ಒಂದು ಸೂರು ಅಂತ ಮಾಡಿಕೊಂಡವರನ್ನು ಕನಿಷ್ಠ ಮಟ್ಟದ ಒಂದು ಇದು ಕನಿಕರವೂ ಇಲ್ಲದೇನೆ ಅವರನ್ನೆಲ್ಲರನ್ನ ಕಿತ್ತು ಬಿಸಾಡ್ತೀರಿ. ಅದೇ ದರ್ಶನ್ ಆಗ್ಬೋದು, ಅದೇ ನಿಮ್ಮ ರಾಜಕೀಯ KLE ಆಗ್ಬೋದು, ರಾಜಕೀಯ ಪುಡಾರಿಗಳದ್ದಾಗ್ಬೋದು, ರಾಜರಾಜೇಶ್ವರಿ ನಗರದಲ್ಲಿ ರಾಜಕಾಲುವೆ ಮೇಲೆ ಮನೆಯನ್ನು ಕಟ್ತಾರೆ, ಬಂಗ್ಲೆಯನ್ನು ಕಟ್ತಾರೆ, ಆಸ್ಪತ್ರೆಯನ್ನು ಕಟ್ತಾರೆ, ಅವರನ್ನು ಮುಟ್ಟುವುದಿಲ್ಲ ಇವರು. ಅದೇ ಜಾಗದಲ್ಲಿ ಈಗ ಯಾವುದಾದ್ರೂ ಹಿಂದೂ ಸಂಘಟನೆಯೋ RSS BJPಯೋ ಇದ್ದಿದ್ರೆ ದಿನಕ್ಕೆ ಬೆಳಗಾಗೋದ್ರೊಳಗೆ ಅದನ್ನು ನೆಲಸಮ ಮಾಡಿ ಬುಲ್ಡೋಜರ್ ಆಗ್ತಾ ಇದ್ರು. ಧರ್ಮದ ಆಧಾರದಲ್ಲಿ, ಸಂಖ್ಯೆಯ ಆಧಾರದಲ್ಲಿ, ಓಟಿನ ಆಧಾರದಲ್ಲಿ ಎಷ್ಟು ದಿನ ಅಧಿಕಾರ ಮಾಡ್ತೀರಿ? ಎಷ್ಟು ದಿನ ನೀವು ರಾಜ್ಯವನ್ನು ಬಲಿ ಹಾಕ್ತೀರಿ, ನೆಲವನ್ನು ಬಲಿ ಹಾಕ್ತೀರಿ? ಒಬ್ರಿಗೊಂದು ನ್ಯಾಯ, ಒಬ್ರಿಗೊಂದು ನ್ಯಾಯ. ಕದ್ದವನಿಗೆ ಅವನಿಗೆ ಶಿಕ್ಷೆ ಕೊಡುವ ಬದಲು ಅವನಿಗೆ ಹೋಗಿ ಓಲೈಸಿ, ಅವನಿಗೆ ಕೈಕಾಲು ಹಿಡಿದು, ಅವನಿಗೆ ಬಟ್ಟೆ ಹಾಕಿ, ಅವನಿಗೆ ಪೌಡ್ರ್ ಹಾಕಿ, ತಲೆ ಬಾಚ್ಕೊ ಅಂತ ಹೇಳಿ ಅವನು ಸುಂದರ ಮಾಡುವಂಥ ಕೆಲಸದಲ್ಲಿ ನೀವು ನಿರತರಾಗ್ತೀರಿ ಅಂತಾದರೆ ಇದಕ್ಕಂಥ ನಿರ್ಲಜ್ಜ ಮತ್ತು ರಾಜ್ಯದ ವಿರೋಧಿ ಧೋರಣೆಯ, ಜನವಿರೋಧಿ ಧೋರಣೆಯ ಇನ್ನೊಂದು ಸರ್ಕಾರ ಜನ ಇರಲಿಕ್ಕೆ ಸಾಧ್ಯವೇ? ಪಕ್ಷ ಇರಲಿಕ್ಕೆ ಸಾಧ್ಯವೇ? ಹೈಕಮಾಂಡ್ ಹೇಳಿತು ಅಂತೇಳಿ ನಾಳೆ ವಿಧಾನಸೌಧವನ್ನು ಬರ್ಕೊಡ್ತೀರಾಗಾದ್ರೆ? ಹೈಕಮಾಂಡ್ ಹೇಳಿತು ಅಂತಂದರೆ ಕರ್ನಾಟಕದ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಯಾವುದೇ ರಾಜ್ಯದವರೆಗೂ ಕೊಡ್ತೀರಾ ಚುನಾವಣೆ ಇದೆ ಅಂತ? ಕೇರಳದಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ, ಅದರ ಬಗ್ಗೆ ಯಾರು ತುಟಿ ಬಿಚ್ತಾ ಇಲ್ಲ. ಲವ್ ಜೆಹಾದ್ ನಡೀತಾ ಇದೆ, ಅದರ ಬಗ್ಗೆ ಯಾರು ತುಟಿ ಬಿಚ್ತಾ ಇಲ್ಲ. ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ, ನೋ, ಅದರ ಬಗ್ಗೆ ಬೇರೆಯದೇ ವ್ಯಾಖ್ಯಾನವನ್ನು ಕೊಡ್ತೀರಿ. ಅದೇ ಇಲ್ಲಿ ಅಲ್ಪಸಂಖ್ಯಾತರಿಗೆ ಕಾನೂನುಬದ್ಧವಾಗಿ ಕಾನೂನಿನ ಉಲ್ಲಂಘನೆ ಮಾಡಿ ನೆಲವನ್ನು ಕಬಳಿಸಿದಂಥ ರಾಕ್ಷಸರು, ಗೂಂಡಾಗಳು, ಅವರನ್ನು ಕಾನೂನು ಪ್ರಕಾರ ಹಿಡಿದು ಒಳಗೆ ಹಾಕುವ ಬದಲು ಒಂದು ಸರಿ ಅವರನ್ನು ಎತ್ತಂಗಡಿ ಮಾಡ್ತೀರಿ,
ಮತ್ತೋಗಿ ಅವರಿಗೆ ಕೈಕಾಲು ಹಿಡಿತೀರಿ. ಮತ್ತು ಅವರನ್ನು ಈಗ ಬೈಯಪ್ಪನಹಳ್ಳಿಯಲ್ಲಿ 1 ಲಕ್ಷ ಮನೆ ಯೋಜನೆ ಮುಖ್ಯಮಂತ್ರಿಗಳದು, ಬಡವರಿಗೆ ಅದು. ಇಂಥ ದರಿದ್ರರಿಗೆ, ನೆಲಗಳ್ಳರಿಗೆ, ಭೂಗಳ್ಳರಿಗೆ, ಅಲ್ಪಸಂಖ್ಯಾತರು ಅನ್ನುವ ಕಾರಣಕ್ಕಾಗಿ, ಕೇರಳದಲ್ಲಿ ವೋಟ್ ಬ್ಯಾಂಕಿನ ಮೇಲೆ ಪರಿಣಾಮ ಬೀರ್ತದೆ ಅನ್ನುವ ಕಾರಣಕ್ಕಾಗಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ. ಕರ್ನಾಟಕದ ಜನಕ್ಕೆ ಅವಮಾನ ಮಾಡ್ತಾ ಇದ್ದೀರಿ. ಮತ್ತು ಇಡೀ ಕರ್ನಾಟಕದ ಇಡೀ ಅಸ್ತಿತ್ವವನ್ನು, ಸ್ವಾಯತ್ತೆಯನ್ನು, ಅಸ್ಮಿತೆಯನ್ನು ನೀವು ಕೇರಳದ ಚುನಾವಣಾ ರಾಜಕೀಯಕ್ಕೆ ಬಲಿ ಹಾಕ್ತಾ ಇದ್ದೀರಿ ಮತ್ತು ಅದನ್ನು ಅಡವಿಡ್ತಾ ಇದ್ದೀರಿ. ನೆನಪಿಡಿ, ಜನಕ್ಕೆ ಇನ್ನಾದರೂ ಅರ್ಥ ಆಗಬೇಕು ಈ ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತ. ಸಿದ್ದರಾಮಯ್ಯನವರಿಗೂ ಸ್ವಾತಂತ್ರ್ಯ ಇಲ್ಲ, ಡಿ ಕೆ ಶಿವಕುಮಾರ್ಗೂ ಸ್ವಾತಂತ್ರ್ಯ ಇಲ್ಲ. ಕೆ ಸಿ ವೇಣುಗೋಪಾಲ್ ಹೇಳ್ದಂಗೆ ಇವ್ರು ಕೇಳ್ತಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಇದಕ್ಕೆ ತೀರ್ಥ ಪ್ರಸಾದಕ್ಕೆ ಕಾಯ್ತಾರೆ. ತಮ್ಮ ಅಧಿಕಾರದ ಕುರ್ಚಿಯ ಉಳಿಸಿಕೊಳ್ಳುವಿಕೆಗಾಗಿ ಏನು ಬೇಕಾದರೂ ಮಾರ್ತಾರೆ, ಏನು ಬೇಕಾದರೂ ಕೊಡ್ತಾರೆ, ಏನು ಬೇಕಾದರೂ ಅವ್ರಿಗೆ ಯಾವುದೇ ಕಾನೂನನ್ನು ಉಲ್ಲಂಘಿಸಿ ತಮ್ಮ ಸ್ವಹಿತಾಸಕ್ತಿಯನ್ನು ಚುನಾವಣಾ ರಾಜಕೀಯಕ್ಕಾಗಿ ಬಲಿ ಹಾಕ್ತಾರೆ. ಎಲ್ಲಾದರೂ ಉಂಟಾ? ಸಂಪೂರ್ಣವಾಗಿ ಅದು ಗೌರ್ಮೆಂಟಿನ ಪ್ರಾಪರ್ಟಿ. ಅದನ್ನು ಅಕ್ರಮವಾಗಿ ಬಡಾವಣೆ ಕಟ್ಟಿದ್ದಾನೆ ಆ ಬಡ್ಡಿ ಮಗ. ಅವನಿಗೆ ಹೋಗಿ ಈಗ ಕೈಕಾಲು ಬಿಡ್ದು ಅವನಿಗೆ ಇವತ್ತು ಬಟ್ಟೆ ಕೊಟ್ಟು, ದುಡ್ಡು ಕೊಟ್ಟು, ಅವನಿಗೆ ತಾತ್ಕಾಲಿಕ ಶೆಡ್ ಅಂತೆ, ಆಹಾರ ಅಂತೆ ಎಲ್ಲವನ್ನು ಕೊಟ್ಟು, ಇನ್ನು ಬೇಕಾದ್ರೆ ದರ್ಗವನ್ನು ಮಾಡಿಕೊಡ್ತಾರೇನೋ. ಅದು ಒಂದು ಪ್ರಾರ್ಥನೆಗೆ ಇದ್ಬಿಡ್ಲಿ, ಕೊಟ್ಬಿಡಿ ಅಂತ ಹೇಳ್ಬಿಡ್ತಾರೆ ಹೈಕಮಾಂಡ್. ಇಂಥ ನಿರ್ಲಜ್ಜ ಸರ್ಕಾರವನ್ನು, ಇಂಥ ಕರ್ನಾಟಕದ ಜನತೆಯನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿದ ಸರ್ಕಾರವನ್ನು ಬಹುಶಃ 75-78 ವರ್ಷದಲ್ಲಿ ಯಾವಾಗಲೂ ನೋಡಿಲ್ಲ. ಸಂಪೂರ್ಣವಾಗಿ ಜನರನ್ನು, ದೇಶವನ್ನು, ನೆಲವನ್ನು, ರಾಜ್ಯವನ್ನು, ಇಲ್ಲಿಯ ಅಭಿವೃದ್ಧಿಯನ್ನು, ಇಲ್ಲಿಯ ದಿನಚರಿಯನ್ನು ಕಂಪ್ಲೀಟ್ ನಿರ್ಲಕ್ಷಿಸಿದೆ ಅನ್ನೋದಕ್ಕೆ ಮಹಾರಾಷ್ಟ್ರದ ಪೊಲೀಸ್ ಡಿಪಾರ್ಟ್ಮೆಂಟಿನ ನಾರ್ಕೋಟಿಕ್ ವಿಭಾಗ ಬಂದು ಇಲ್ಲಿ 3-4 ಮಾದಕ ದ್ರವ್ಯದ ಕಾರ್ಖಾನೆಯನ್ನು ಜಪ್ತಿ ಮಾಡ್ತದೆ. ಇವರು ಮಲಗಿದ್ದಾರೆ. ಹಪ್ತ ವಸೂಲಿ, ಕೇವಲ ಚುನಾವಣೆ, ಕೇವಲ ರಾಜಕೀಯ. ಅದು ಯಾವುದೇ ರಾಜ್ಯದ್ದು ಆಗಲಿ, ಕರ್ನಾಟಕದಿಂದ ಹೋಗಲಿ, ಎಲ್ಲ ದಿವಾಳಿ ಆಗಿದೆ ಆಲ್ರೆಡಿ. ನೆಲವನ್ನು ಕೊಡಿ, ಜಲವನ್ನು ಕೊಡಿ, ಎಲ್ಲವನ್ನು ಕೊಡಿ. ತಮಿಳುನಾಡಿನ ರಾಜಕೀಯಕ್ಕಾಗಿ ಕಾವೇರಿ ನೀರು ಬಿಟ್ಟರು ಆಶ್ಚರ್ಯ ಇಲ್ಲ. ಯಾಕೆಂದರೆ ಅಲ್ಲಿ ವೋಟ್ ಬ್ಯಾಂಕು, ಹೈಕಮಾಂಡು ದೆಹಲಿಯಲ್ಲಿದೆ. ಅವ್ರಿಗೆ ಇಡೀ ದೇಶವೂ ಒಂದೇ. ಕರ್ನಾಟಕ ಹಾಳು ಬಿದ್ದೋಗ್ಲಿ, ಕೇರಳದಲ್ಲಿ ಚುನಾವಣೆ ಗೆಲ್ಲಬೇಕಷ್ಟೇ. ಬಿಹಾರದ ಚುನಾವಣೆಗೂ ದುಡ್ಡು, ಎಲ್ಲ ತೆಲಂಗಾಣಕ್ಕೂ ದುಡ್ಡು, ಎಲ್ಲದಕ್ಕೂ. ಇನ್ನು 5 ರಾಜ್ಯ ಇರೋ ಚುನಾವಣೆ ಇದೆ ಮೇದಲ್ಲಿ, ಅದಕ್ಕೂ ದುಡ್ಡು ಹೋಗುತ್ತೆ. ಇಂಥ ಒಂದು ಹಣೆಬರಹ ಕರ್ನಾಟಕಕ್ಕೆ ಯಾವತ್ತೂ ಬರಬಾರ್ದಿತ್ತು. ಇದು ದುರಂತದ ಪರಮಾವಧಿ. ಆದರೆ ಅದರ ಬಗ್ಗೆ ಯಾರದೂ ಜನ ಅಂತೂ ದಂಗೆ ಹೇಳುವುದಿಲ್ಲ, ಜನ ಅಂತೂ ಯಾವತ್ತೂ ಎಚ್ಚರಗೊಳ್ಳುವುದಿಲ್ಲ, ಜನ ಪ್ರಶ್ನೆ ಮಾಡೋದಿಲ್ಲ. ಬಿಟ್ಟಿ ಭಾಗ್ಯ, ಸುಖವಾಗಿದ್ದೇವೆ ಇಂಥ ಭ್ರಮೆಯಲ್ಲಿ ಕೊನೆಗೂ ನಮ್ಮ ಬುಡಕ್ಕೆ ಬರುವಲ್ಲಿವರೆಗೆ, ಮಗ್ಗಲಿಗೆ ನೀರಲ್ಲ ರಕ್ತ ಹರಿಯುವಲ್ಲಿವರೆಗೆ ನಾವು ಕಾದಿದ್ದರೆ ಬದುಕೂ ಇಲ್ಲ, ಭವಿಷ್ಯವೂ ಇಲ್ಲ, ಕೊನೆಗೆ ವರ್ತಮಾನವೂ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬರಬೇಕಾಗತ್ತೆ. ಹಿಂದೂಗಳಂತೂ ಅವರ ಮೇಲೆ ನಿರಂತರ ದಾಳಿ ನಡೆಯುತ್ತದೆ. ಆದರೂ ಅವರು ಯಾರೂ ಕಣ್ಣೆತ್ತಿ ಅದನ್ನು ನೋಡುವ, ಪ್ರತಿಭಟಿಸುವ ಪ್ರಶ್ನೆ ಅಂತೂ ಇಲ್ಲವೇ ಇಲ್ಲ. ನಾಯಕತ್ವದ ಪ್ರಶ್ನೆ BJPಯಲ್ಲಿ ಇಲ್ಲ. ಅವರು ಅದೆಲ್ಲ ದೌರ್ಬಲ್ಯಗಳನ್ನು ಬಳಸ್ಕೊಂಡು ನಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಇಂಥ ಒಂದು ಕಾನೂನಿನ ಉಲ್ಲಂಘಿಸಿದ ಪಟಿಂಗರಿಗೆ ಸರ್ಕಾರಿ ಮೇಜುವಾಣಿಗೆಯಲ್ಲಿ, ಸರ್ಕಾರಿ ಅಧಿಕಾರಿಗಳ ನೇತೃತ್ವದಲ್ಲಿ ಅವರಿಗೆ ಪುನರ್ವಸತಿ, ಆಹಾರ, ತಿಂಡಿ, ತೀರ್ಥ ಎಲ್ಲವನ್ನು ಕೊಟ್ಟು ಅವರನ್ನು ಐಷಾರಾಮಿಯಾಗಿ ನೋಡಿಕೊಳ್ಳುವಂಥ ಸರ್ಕಾರ ಏನಾದರೂ ಇದ್ದರೆ ದೇಶದಲ್ಲಿ ಅದು ಸಿದ್ದರಾಮಯ್ಯನವ್ರ ಸರ್ಕಾರ ಮಾತ್ರ ಇರಬೇಕು ಅಂತ ನಾನು ಭಾವಿಸ್ತೇನೆ. ನಮಸ್ತೆ.